ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ರಾಗೆ ಅಳಲೆಕಾಯಿ, ಮಾರ್ಗದರ್ಶನ, ಆಮೇಲೆ ನೆಲ್ಲಿಕಾಯಿ ಇಷ್ಟು ಹಾಕಿ ಮಾಡ್ರಲ್ಲಿ ಆಯಿತು ಗೊತ್ತಾಯ್ತಾ. ಒತ್ತರನೆ ಆಳೊಟ್ಟಿಗೆ ತಗೋಬೇಕು. ಸಾಯಂಕಾಲಕ್ಕೆ ಗೋಧುಳಿ ಕಾಲದಾಗೂ ತಗೋಬೇಕು. ಎಳ್ನೀರ್ ಜೊತೆ ತಗೊಂಡ್ರೆ ಚೆನ್ನಾಗಿ ಕೆಲಸ ಮಾಡ್ತದೆ. ಸರಿ ಕಣಕ್ಕ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬರ್ತೀನಕ್ಕ. ಸ್ನೇಹ ಎಲ್ಲವ ಹೊಳಿಯಂದ್ರು ಒಬ್ಳೆ ಬಂದ್ಯಾ? ಅವ್ರು ಬರಲಿಲ್ಲ. ಯಾಕವ? ಅವ್ವ, ನೀನು ಬಡ್ಡಿ ಕಟ್ಟಕ್ಕೆ ಗೌಡ್ರ ಹತ್ರ ದುಡ್ಡು ತಗೊಂಡ್ಯಾ? ಯಾಕವ? ಮನ್ಯಾಗ ಏನಾರ ಸಮಸ್ಯೆ ಆಯ್ತೆ? ಅದಕ್ಕೆ ಒಬ್ಬಳೆ ಬಂದಿದೀಯಾ? ಇಲ್ಲವ, ಮನೇಲಿ ಏನೂ ಸಮಸ್ಯೆ ಆಗಿಲ್ಲ. ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಸರಿ, ನೀನು ಹೇಳು, ನೀನು ಗೌಡ್ರ ಹತ್ರ ದುಡ್ಡು ತಗೊಂಡ್ಯಾ? ಹ್ಞೂ ಕಣ್ಸ್ನೇಹ, ವ್ಯಾಪಾರ ಮಾಡಿದ್ದು ಹೊಸಿ ದುಡ್ಡಿತ್ತು. ಅದ್ರಾಗೆ ದವಸ ಧಾನ್ಯ ತರಕ್ಕೆ ಹೊಸಿ ದುಡ್ಡು ಎತ್ತಿಕೊಂಡು ಇನ್ನು ಮಿಕ್ಕಿದ ದುಡ್ಡಿಗೆ ಗೌಡ್ರ ತಾವು ಸಾಲ ತಗೊಂಡೆ. ಯಾಕೆ ಸಾಲ ತಗೋಬಾರ್ದೇನವ? ಹಾಗಲ್ಲವ, ನೀನು ಗೌಡ್ರ ಹತ್ರ ದುಡ್ಡು ತೊಗೊಂಡಿರೋದಕ್ಕೆ ನಂದೇನೂ ಅಭ್ಯಂತರ ಇಲ್ಲ. ಆದರೆ ಅದನ್ನ ನೀನು ನನಗೆ ಕೊಡ್ಬೋದಿತ್ತಲ್ವಾ? ನಾನೇ ಬಂಗಾರಮ್ಮ ಅವ್ರಿಗೆ ತಲುಪಿಸ್ತಿದ್ದೆ. ಅದನ್ನ ಶ್ರೀ ಅವ್ರ ಕೈಲಿ ಯಾಕೆ ಕೊಟ್ಟು ಕಳಿಸ್ದೆ? ನೋಡ್ ಸ್ನೇಹ, ಇದ್ರಾಗೆ ಬ್ಯಾರೆ ಅರ್ಥ ಏನೂ ಇಲ್ಲ. ನಿನ್ನ ಕೈಯಾಗೆ ಬಂಗಾರಮ್ಮ ಅವ್ರಿಗೇನಾರ ದುಡ್ಡು ಕಳಿಸಿದ್ದಿದ್ರೆ ಅವ್ರಿಗೆ ನಾವು ಮರು ಉತ್ತರ ಕೊಟ್ಟಂಗೆ ಆಯ್ತಿತ್ತು. ಅವ್ರ ಹುಡುಗರು ತಾವು ಕೊಟ್ಟಿದ್ದಿದ್ರೆ ವ್ಯವಹಾರ ಆಯ್ತಿತ್ತು. ಸಿರಿ ಕೈಯಾಗ ಕೊಟ್ಟು ಕಳಿಸಿರೆ ಇವ್ಯಾವೂ ಆಗಕ್ಕಿಲ್ಲ. ಅದಕ್ಕೆ ಕೊಟ್ಟು ಕಳಿಸ್ದೆ. ನಾನು ಸಿರಿ ಕೈಲಿ ದುಡ್ಡು ಕೊಟ್ಟಾಗ ಆ ಹುಡುಗ ನಾ ಯಾಕೆ ತಗೊಂಡೋಗಿ ಕೊಡ್ಬೇಕು ಅನ್ನೋ ದರ್ಪ ಆಗಲಿ, ನೀವೇ ತಗೊಂಡೋಗಿ ಕೊಟ್ಬಿಡಿ ಅನ್ನೋ ಸಣ್ಣತನ ಆಗಲಿ ಆ ಹುಡುಗ ತೋರ್ನಿಲ್ಲ. ಇರ್ಬೋದವ, ಆದರೂ ಶ್ರೀ ಹೇಳಿದ್ ಕೇಳಿ ನಂಗೆ ಎಷ್ಟು ಮುಜುಗರ ಆಯ್ತು ಗೊತ್ತಾ? ಮುಜುಗರ್ವೆ ಯಾಕೆ? ನೋಡವಿ, ನೀನು ಇದನ್ನೆಲ್ಲ ಮುರ್ಕೊಂಡು ಮುಂದಕ್ಕೆ ಹೋದ್ರೇ ಸಂಬಂಧಗಳು ಗಟ್ಟಿಯಾಗೋದು. ನಾನು ಅದನ್ನೇ ಮಾಡ್ತಿದ್ದೀನವ. ನಂಗೇನು ಹಂಗೆ ಅನ್ನಿಸ್ತಾ ಇಲ್ಲ ಕಣವ. ನಿಂಗಿಂತಲೂ ಈ ಇಸಿದಾಗೆ ಸಿರಿನೇ ಮೇಲು. ನೀನು ಆ ಮನೆನ ನಿನ್ನ ಮನೆ ಅನ್ಕೊಂಡಿದ್ಯೋ ಇಲ್ಲೋ, ಆದರೆ ನಿನ್ನ ಗಂಡ ಈ ಮನೆನೇ ತನ್ನ ಮನೆ ಅಂತ ಅನ್ಕೊಂಬಿಟ್ಟವನಿ. ಅದು ಅಲ್ಲದೆ ಅವನು ನನ್ನ ಅವ್ವ ಅಂತ ಬಾಯಿ ತುಂಬ ಕರೆದಾಗೆಲ್ಲ ಇವ್ ನನ್ನ ಮಗನೇನೋ ಅಂತ ಅನಿಸ್ಬಿಡ್ತೈತಿ. ಅವ್ರ ಬಳಗಕ್ಕೂ ನೀನು ಇಂಥದ್ದೇ ಪಿರುತಿ ಕೊಡ್ಬೇಕಲ್ವೇ? ಒಂದೊಂದ್ಸಲ ನನಗೂ ಹಾಗೆ ಅನಿಸುತ್ತೆ. ಆದರೆ ಕೆಲವ್ರನ್ನ ನೋಡಿದಾಗ ಕ್ಷಣಕ್ಕೆ ಬದಲಾಗ್ಬಿಡತ್ತೆ. ಒಳ್ಳೇದು ಕೆಟ್ಟದ್ದು ಇಲ್ಲದೆ ಇರೋ ಮನ್ಸ ಯಾರವನೇ ಹೇಳು? ನಾವು ನೋಡೋ ದೃಷ್ಟಿ ಹಂಗೇನೆ ಸೃಷ್ಟಿ ಅಂತಾರಲ್ಲ, ಇದು ಹಂಗೆಯ. ನಾನು ಒಂದು ಹೇಳ್ತೀನಿ ಸ್ನೇಹ, ನೀನು ಬಂಗಾರಮ್ಮ ಅವ್ರ ಮಗನ್ನ ಪಿರುತಿ ಮಾಡ್ತಿದ್ಯಾ ಅಂತ ಗೊತ್ತಾದಾಗ ನನಗೆ ಕೋಪ ಬಂದಿದ್ದೇನೋ ದಿಟ್ವೆ. ನಾನು ಎಂಥ ಹುಡುಗನ್ನೇ ಹುಡುಕಿದ್ರು ಇಂಥ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡೋಕ್ಕಾಯ್ತಿರ್ಲಿಲ್ಲ. ಲಗ್ನ ಸ್ವರ್ಗದಾಗೆ ನಿಶ್ಚಯ ಆಗಿದ್ರು ಕೂಡ ಸಂಸಾರ ಮಾಡೋದು ಭೂಮಿ ಮೇಲಲ್ವೇ? ಹೊಂದಾಣಿಕೆ ಮಾಡ್ಕೊಂಡು ಬಾಳ್ವೆ ನಡೆಸಿದ್ರೆ ಬದುಕು ಸ್ವರ್ಗ ಆಯ್ತದೆ. ಇಲ್ಲ ಅಂದರೆ ಭೂಮಿ ಮೇಲೆ ನರಕ ಆಗೋಯ್ತದೆ. ನಿನಗೆ ಸಿಕ್ಕಿರೋನು ಶಾನ ಒಳ್ಳೆ ಹುಡುಗ ಕಣವ. ನಿಂಗೋಸ್ಕರ ಅವನು ಅವ್ರವನ್ನೇ ಎದುರಾಕ್ಳಕ್ಕೂ ಸಿದ್ಧವಾಗವನೆ. ಆದರೆ ಅವರಿಬ್ಬರನ್ನೂ ನೀನು ಒಂದು ಮಾಡಬೇಕೇ ಹೊರ್ತು ಬ್ಯಾರೆ ಮಾಡೋದಲ್ಲ. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಬೆಳಗ್ಗೆನೇ ಫೋನ್ ಆಫ್ ಮಾಡ್ಕೊಂಡಿದ್ದಾರಲ್ಲ, ಯಾಕೆ?
ಸುಮನ್ ಕಾಲೇಜ್ ಫೀಸ್ ಕಟ್ತೀನಿ ಅಂತ ಹೇಳಿ ಚಂದ್ರು ಕಟ್ಟಿಲ್ವಾ? ಏನಾಗಿರ್ಬೋದು? ಮಾವಯ್ಯ, ಬರೀ ಹೀಗೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ನಿಮ್ಮ ನೋವು ಹೋಗುತ್ತೆ ಅಥವಾ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಅನಿಸ್ತಿಲ್ಲ. ನಾವು ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬರೋದು ವಾಸಿ. ಆಸ್ಪತ್ರೆ, ಡಾಕ್ಟ್ರು ಎಲ್ಲ ಹೋಗಾಯ್ತು. ದ್ಯಾವ್ರು ದಿಂಡ್ರಿಗೆ ಬಿಟ್ಟು ಬಿಡ್ದಂಗೆ ಸುತ್ತಾಡ್ದಾಯ್ತು. ಆದರೂ ಹಾಗಂತ ಬಿಟ್ಬಿಡ್ಬೇಕಾ? ನಾನೇ ಒಂದು ಸ್ವಲ್ಪ ವಿಚಾರಿಸಿ ಒಂದು ಒಳ್ಳೆ ಡಾಕ್ಟರ್ನ ಹುಡುಕ್ತೀನಿ. ಸರಿ ಮುಗುಳ, ನೀನು ತೋಚ್ದಂಗೆ ಮಾಡು. ಹೀಗೆ ಕಾಲು ಚಾಚ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಹೂನಮ್ಮ. ಹುಷಾರು. ಸರಿ ಮಾವಯ್ಯ, ನಾನು ಬರ್ತೀನಿ. ಏನಾದರೂ ಬೇಕಂದ್ರೆ ಹೇಳಿ. ಹೂನಮ್ಮ. ಅಕ್ಕ ಅಕ್ಕ ಅಕ್ಕ, ಎಲ್ಲಿದ್ಯಾ? ಏನಮ್ಮ ಸುಮಾ, ಇಷ್ಟೊಂದು ಖುಷಿಯಾಗಿ ಬರ್ತಾ ಇದೆಯಾ? ಏನು ಹಾಸ್ಟೆಲ್ ಸೀಟ್ ಸಿಕ್ತಾ? ಈಗಲೇ ಹೊರಡ್ಬೇಕಾ? ಅಯ್ಯೋ ಇಲ್ಲ ಅತ್ತೆ, ಹಾಸ್ಟೆಲ್ ರೂಮ್ ಸಿಕ್ಕಿದ್ರೆ ಇಷ್ಟೊಂದು ಖುಷಿಯಾಗಿರುತ್ತಾ? ಇದು ಬೇರೆನೇ ವಿಷಯ. ನಾನು ಮೊದಲು ಅಕ್ಕಂಗೆ ಹೇಳಬೇಕು. ಅಕ್ಕ ಎಲ್ಲಿ? ಅಲ್ಲೇ ಒಳಗಡೆ ಕೆಲಸ ಮಾಡ್ತಿರ್ಬೇಕು. ಅಲ್ಲಮ್ಮ ಸುಮಾ, ನಾವು ನಿಮ್ಮವರೇ. ಅದೇನು ವಿಷಯ ಅಂತ ನಮ್ಮ ಹತ್ರ ಹೇಳು, ನಾವು ಕೇಳಿ ಖುಷಿ ಪಡ್ತೀವಿ. ಅಲ್ಲೇನು ಕೌಸಲ್ಯ? ಹಾಂ, ಮೊದಲನೇದು ಫೀಸ್ ಕಟ್ಟಿದ್ದಾಯ್ತು. ಇವಳು ಮಾಡ್ತಾ ಇರೋದು ಇಂಜಿನಿಯರಿಂಗ್ ಕೋರ್ಸು. ಫೀಸ್ ಏನು ಕಮ್ಮಿ ಇರಲ್ಲ, ಲಕ್ಷಾಂತರ ರೂಪಾಯಿ ಇರುತ್ತೆ. ಅಷ್ಟು ದುಡ್ಡನ್ನ ಪುಟ್ಟಕ್ಕ ಹೇಗೆ ಕಟ್ಟಿದ್ಲು? ಮೊದಲನೇದು ಅಂದರೆ ಎರಡನೇದು ಇರಲೇಬೇಕು. ಅದೇನು ಹೇಳಿ ಕೇಳೋಣ. ಈ ವಿಷಯ ನಿಮಗೆ ಜಾಸ್ತಿ ಖುಷಿ ಕೊಡುತ್ತೆ. ಆಹಾ ಸುಕುಮಾರ, ಒಡೆದಲ್ಲ ಜಾಕ್ ಪಾಟು. ಇನ್ಮೇಲೆ ದಿನ ಡ್ರಾಪ್ ಕೇಳ್ತಾಳೆ ಅನ್ಸುತ್ತೆ. ಇಲ್ಲಿಂದ ನಮ್ಮ ಕಾಲೇಜ್ಗೆ ಡೈರೆಕ್ಟ್ ಬಸ್ ಇದೆ. ಸೊ ಇನ್ಮೇಲಿಂದ ನೀವು ತೋರಿಸಿದ ರೂಟಲ್ಲೇ ನಾನು ದಿನ ಕಾಲೇಜ್ಗೆ ಹೋಗ್ತೀನಿ. ತರೀಕೆ, ಈ ಚಾನ್ಸು ಮಿಸ್ ಆಯ್ತಲ್ಲ. ಅಕ್ಕ ನನ್ನ ವಾಯ್ಸ್ ಕೇಳಿಸ್ಕೊಂಡು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಏನು ಮಾಡ್ತಿದ್ದಾಳೆ? ಅಕ್ಕ ಏನಾಯ್ತಕ್ಕ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.